ನಮಸ್ತೆ ಸರ್. ತಮ್ಮ ಹೆಸರು ಮೇಡಮ್? ನನ್ನ ಹೆಸರು ಅಂಬಿಕಾ ಅಂತ ಸರ್. ಸ್ವದೇಶಿ ದಿಶಾ ಸಂಸ್ಥೆ ಉತ್ಪನ್ನಗಳು ಬಳಸ್ತಾ ಇದ್ರಾ? ಹ್ಮ್. ಯಾವ್ಯಾವ ಬಳಸ್ತಾ ಇದ್ರಾ? ಎಲ್ಲಾ ಪ್ರಾಡಕ್ಟ್ಸ್ ಯೂಸ್ ಎಲ್ಲ ಮಾಡ್ತಾ ಇದೀವಿ. ಎಲ್ಲಾ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದೀವಿ ಸರ್. ಏನ್ ಅನುಭವ ಬಂತು? ಸರ್, ಫಸ್ಟ್ ಆಫ್ ಆಲ್ ನಮ್ಮ ಮನೆಯಲ್ಲಿ ನನ್ನ ಹಸ್ಬೆಂಡ್ಗೆ ಬಂದು ಶುಗರು, ಅವ್ರಿಗೆ 450 350 ಆ ಥರನೇ ಇರ್ತಾ ಇತ್ತು. ಸೊ ನಮಗೂ ಯಾರೋ ಒಬ್ರು ಆಯಿಲ್, ವರ್ಜಿನ್ ಆಯಿಲ್ನ ತಗೊಂಡು ಇದನ್ನ ತಗೊಂಡ್ರೆ ನಿಮಗೆ ಶುಗರ್ ಎಲ್ಲ ಕಮ್ಮಿ ಆಗತ್ತೆ, ಮತ್ತೆ ವೆಯ್ಟ್ ಎಲ್ಲ ರೆಡ್ಯೂಸ್ ಆಗ್ತಿದೆ ಅಂತ ಹೇಳ್ತಾ ಇದ್ರು. ಬಟ್ ಅದೇ ಥರನೇ ನಾವು ಫಾಲೋ ಮಾಡಿದ್ವಿ. ನಮ್ಮ ಹಸ್ಬೆಂಡು ನಾನಾ ಥರ ಮೀನ್ಸ್ ಡಯಟ್ ಮಾಡಿರ್ಬೋದು, ಮತ್ತೆ ರಿವರ್ಸ್ ಡಯಾಬಿಟಿಕ್ ಆ ಥರದ್ದೆಲ್ಲ ಮಾಡಿದ್ರು. ಬಟ್ ಅದರಲ್ಲಿ ಯಾವುದ್ರಲ್ಲೂ ರಿಸಲ್ಟ್ ಸಿಕ್ಕಿರಲಿಲ್ಲ. ನಮ್ಮ ಎಲ್ಲದರಲ್ಲೂ ಸಿಗದೆ ಇರ್ತಕ್ಕಂಥ result ಎಲ್ಲಿ ಸಿಕ್ಕಿದೆ? ಯಾವುದ್ರಲ್ಲೂ ಸಿಗದೆ ಇರುವಂಥದ್ದು ವರ್ಜಿನ್ ಆಯಿಲ್ ಅಲ್ಲಿ ನಮ್ಮ ಹಸ್ಬೆಂಡ್ಗೆ ಕಂಪ್ಲೀಟ್ ಶುಗರ್ ನಿಲ್ಲಾಯಿತು. ಹೇಗ್ ತಗೊಂತಾ ಇದ್ರಿ ಮೇಡಮ್? ಅವರು ಬೆಳಗ್ಗೆ ಎದ್ದು ವಾಮ್ ವಾಟರ್ ತಗೊಂಡು ಒಂದು 10 ml ಬಾಯಲ್ಲಿ ಹಾಕೊಂತ ಇದ್ರು. 5 ರಿಂದ 10 ನಿಮಿಷ ನಮ್ಮ ಬಾಯಲ್ಲೇ ಇಟ್ಕೊಂಡಾಗ ಅದು ನಮ್ಮ ಸಲೈವ ಜೊತೆ ಮಿಕ್ಸ್ ಆದಾಗ ಅದು ಮೋನೋರಲಿಕ್ ಆಸಿಡ್ ಆಗಿ ಕನ್ವರ್ಟ್ ಎಷ್ಟು ಆಗಿ, ದಿನದಲ್ಲಿ ಕಮ್ಮಿ ಆಯ್ತು? ಸೊ ಮಿನಿಮಮ್ ಅವ್ರಿಗೆ ಒಂದು 4-5 ಮಂತ್ಸ್ ಅಲ್ಲಿ ಅವ್ರಿಗೆ ಕಂಪ್ಲೀಟ್ ಶುಗರ್ ನಿಲ್ಲಾಯ್ತು. ಜೊತೆಗೆ ವೆಯ್ಟು ಅವರು ಆಕ್ಚುಲಿ 80 kg ಇದ್ರು, 15 kg ಇಳಿದ್ರು. ಅಬ್ಬಬ್ಬಾ. ಸೊ ರಿಸಲ್ಟ್ ಏನಂತಂದ್ರೆ ಅದನ್ನ ನೋಡಿ ನನಗೆ ಆಕ್ಚುಲಿ ನಾನು ಸ್ಟಾಫ್ ನರ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಸೊ ನಾನು ಅವ್ರ ರಿಸಲ್ಟ್ ಕಾಣ್ಕೊಂಡು ನನಗೆ ತುಂಬಾ ಚೆನ್ನಾಗಿದೆ, ಈ ವರ್ಜಿನ್ ಪ್ರಾಡಕ್ಟ್ಸ್ ಅಲ್ಲಿ ಈ ತರ ಎಲ್ಲ ಇದೆಯಲ್ಲ ಅಂತ ಅಂದ್ಬಿಟ್ಟು ನನಗೂ ಆಶ್ಚರ್ಯ ಅನಿಸ್ತು. ಈವನ್ ನಾನು ಆ ಕೆಲಸನೂ ರಿಸೈನ್ ಮಾಡಿ ಈ ವರ್ಜಿನ್ ಆಯಿಲ್ ಅಲ್ಲಿ ನಾವು ಮನೆಯಲ್ಲಿ, ನನಗೂ ಆಕ್ಚುಲಿ ಸ್ಟ್ರೆಸ್ಸು ಮತ್ತೆ ಬಾಯಲ್ಲೆಲ್ಲ ಉಣ್ಣಾಗೋದು ಆ ಥರ ಎಲ್ಲ ಆಗ್ತಾ ಇತ್ತು. ಮತ್ತೆ ಅದನ್ನ ನಾನು ಕನ್ಸಂಪ್ಷನ್ ಮಾಡಿ ನಮ್ಮ ಪೇಸ್ಟ್ ಯಾವುದಿದೆ ಅದನ್ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ಬಾಯಲ್ಲಿರೋ ಅಂದ್ರೆ ತುಂಬಾ ಸೆನ್ಸಿಟಿವ್ ಇತ್ತು ನನ್ನ ಒಸಡು ಎಲ್ಲ. ಆ ವರ್ಜಿನ್ ಆಯಿಲ್ದು ಮತ್ತೆ ನಮ್ಮ ಪೇಸ್ಟ್ ಯೂಸ್ ಮಾಡಿದ್ಮೇಲೆ ಕಂಪ್ಲೀಟ್ ನನ್ ಕ್ಯೂರ್ ಆಯ್ತು. ಆಕ್ಚುಲಿ ನಾನು ಡೆಂಟಿಸ್ಟ್ ಹತ್ರ 6 ಮಂತ್ಸ್ ಒಂದ್ಸಲ ಫಾಲೋ ಅಪ್ ಹೋಗ್ತಾ ಇದ್ದೆ. ಆ ಒಸಡು ಎಲ್ಲ ತುಂಬಾ ತಿನ್ನಾಗಿ ಲೇಯರ್ ಎಲ್ಲ ಬಂದ್ಬಿಡ್ತಾ ಇತ್ತು ನನಗೆ ಸ್ಕಿನ್ ಒಸಡು ಮೇಲೆ. ಯಾವಾಗ ನಾನು ಪೇಸ್ಟ್ ಯೂಸ್ ಮಾಡಿದ್ಮೇಲೆ ಆ ಒಸಡುದೆಲ್ಲ ಕ್ಲಿಯರ್ ಆಗಿ ಆ ಲೇಯರ್ ಮುಚ್ಕೊಳ್ಳೋಕೆ ಸ್ಟಾರ್ಟ್ ಆಯ್ತು. ಸೊ ಕಂಪ್ಲೀಟ್ ನನಗೆ ಬಾಯಲ್ಲಿ ಕ್ಯೂರ್ ಆಯ್ತು. ಅದಾದ್ಮೇಲೆ ನಾನು ಯಾಕೆ ನಾವು ಡಿಸ್ಟ್ರಿಬ್ಯೂಷನ್ ತಗೋಬಾರ್ದು ಅಂತ ಅಂದ್ಬಿಟ್ಟು ಮನೆ ಮಟ್ಟಿಗೆ ನಾವು 25,000ಗೆ ಸ್ಟಾರ್ಟ್ ಮಾಡಿದ್ವಿ, ನಾನು ನನ್ನ ಹಸ್ಬೆಂಡ್. ಅದಾದ್ಮೇಲೆ ನಮ್ಮ ಆರೋಗ್ಯದಲ್ಲಿ ಗುಣ ಕಾಣ್ಕೊಂಡು ಪರರ್ಗೆ ಅಂದ್ರೆ ಸಮಾಜಕ್ಕೂ ಒಂದು ಹೆಲ್ಪ್ ಆಗ್ಬೇಕು, ಆರೋಗ್ಯ ಕೊಡ್ಬೇಕು ಅಂತ ನಾವು ನಿಂತ್ಕೊಂಡ್ವಿ. Already ಇವಾಗ medical department ಅಲ್ಲಿ ಇದ್ರಿ ನೀವು. ಅದು ಸ್ವಲ್ಪ ರಿಲೇಟೆಡ್ ಆಯ್ತು ಅನ್ಸುತ್ತೆ. ಕರೆಕ್ಟ್ ಸರ್. ಅದಕ್ಕೆ ನಾವು ನಮ್ಮ ಮಕ್ಕಳಲ್ಲಿ ಇಮ್ಯುನಿಟಿ ಆಗ್ಲಿ, ಮನೆಯಲ್ಲಿ ನಮ್ಮ ಪ್ರತಿಯೊಬ್ಬರಿಗೂ ಫ್ಯಾಮಿಲಿನಲ್ಲಿ ಆರೋಗ್ಯ ಫುಲ್ಲು ಕಾಣ್ಕೊಂಡ್ವಿ. ಅದರಿಂದ ನಾವು ಖುಷಿ ಪಡ್ತೀವಿ ಸರ್. ಸಮಸ್ತ ಕನ್ನಡ ನಾಡಿನ ಜನತೆಗೆ ಏನ್ ಹೇಳ್ತೀರಾ? ಸೊ ಸಮಸ್ತ ಕರ್ನಾಟಕದಲ್ಲಿ ಪ್ರತಿಯೊಬ್ರು ಕೆಮಿಕಲ್ ಪ್ರಾಡಕ್ಟ್ಸ್ ನ ಆದಷ್ಟು ಚೇಂಜ್ ಮಾಡ್ಕೊಂಡು ನಮ್ಮ ಸ್ವದೇಶಿ ದಿಶಾ ಏನಿದೆ, ನಮ್ಮ ಕೇರಾಮೃತ್, ನಮ್ಮ ಗುರು ಸಾರ್ ಏನಿದ್ದಾರೆ, ಮತ್ತೆ ಲೀಲಾ ಮೇಡಮ್ ಏನಿದ್ದಾರೆ, ಅವ್ರು ಮಾಡ್ತಾ ಇರೋವಂಥದ್ದು ಅವರಿಗೆ ಎಷ್ಟು ನಮನ ಮಾಡಿದ್ರು ನಾವು ಕಡಿಮೆನೆ. ಅವರಿಗೆ ದೇವರು ಒಳ್ಳೇದ್ ಮಾಡ್ಲಿ, ಪ್ರತಿಯೊಬ್ರು ಆರೋಗ್ಯದಲ್ಲಿ ಒಳ್ಳೇದ್ನ ಕಂಡ್ಕೊಳ್ಳಿ ಅಂತ ನಾನು ಹೇಳ್ತಾ ಈ ಮಾತನ್ನ ಮುಗಿಸ್ತಾ ಇದ್ದೀನಿ. Thank you very much. ಥ್ಯಾಂಕ್ ಯು.